ಹಾಂ, ಈಗಾಗಲೇ ನಡೆದಂಥ ಸ್ಥಳೀಯ ಎಲ್ಲ ಚುನಾವಣೆಯಲ್ಲೂ 60ರಿಂದ 70% ಎಲ್ಲ ಕ್ಷೇತ್ರದಲ್ಲೂ ಸಹ ನಮ್ಮ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ. ಅದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು, ಸೊಸೈಟಿಗಳಿರ್ಬೋದು ಎಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಮುಂದಿನ ಫೆಬ್ರವರಿ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆಗಳು ನಡೆಯುತ್ತೆ. ಆ ಎಲ್ಲ ಚುನಾವಣೆಗಳು ಸಹ ನಾವು ನಮ್ಮ ಕಾರ್ಯಕರ್ತರು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲ ಶಾಸಕರು, ಪಕ್ಷದ ಮುಖಂಡರು, ನಮ್ಮೆಲ್ಲರ ಒಂದು ಉದ್ದೇಶ. ಅದಕ್ಕೆ ನಮಗೆ ಈ ಶಕ ಬರಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂಥ ಕಾರ್ಯಕರ್ತರಿಗೂ ಸ್ಥಳೀಯವಾಗಿ ಅವಕಾಶ ಸಿಕ್ಕಬೇಕು ಅನ್ನೋ ಒಂದು ಹೋರಾಟ ಅಷ್ಟೇ. ಸರ್, ಈಗ ಮುಸ್ಲಿಂ ಸರ್ ನಾನು ಯಾರಿಗೂ ಸವಾಲು ಮಾಡಲ್ಲ. ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತೀವಿ. ನಾವೇನು ದೊಡ್ಡ ನಾಯಕರ ತೊಡೆತಟ್ಟಕ್ಕೆ ಇಲ್ಲ. ನಾವು ನಮ್ಮ ಕಾರ್ಯಕರ್ತರಿಗೆ ಒಂದಷ್ಟು ಶಕ್ತಿ ತುಂಬ ಪ್ರಯತ್ನ ಮಾಡ್ತೀವಿ. ಈಗ ಬಿಜೆಪಿ ಸರ್ ಮುಸ್ಲಿಂ ಓಲೈಕೆಗೆ ಮುಂದಾಗಿರುವಂಥದ್ದು, ಈಗ ಹಬ್ಬದ ಹಿನ್ನೆಲೆಯಲ್ಲಿ ಕಿಟ್ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ನೋಡಿ, ಮೋದಿಯವರು ಎಷ್ಟೋ ಬಾರಿ ಮುಸ್ಲಿಂ ಪರ ಮಾತಾಡ್ತಾರೆ. ಯಾರೂ ಈ ದೇಶದಲ್ಲಿ ಯಾವುದೇ ಸಮಾಜವನ್ನು, ಯಾವುದೇ ಧರ್ಮವನ್ನು ಬಿಟ್ಟು ಮಾಡಲಿಕ್ಕಾಗಲ್ಲ. ಬಟ್ ಅದು ನಾವೀಗ 5 ಗ್ಯಾರಂಟಿ ಕೊಡ್ತೀವಿ, ಯಾವ್ದಾರು ಸಮಾಜಕ್ಕೆ ಸೀಮಿತವಾಗಿ, ಧರ್ಮಕ್ಕೆ ಸೀಮಿತವಾಗಿ ಕೊಡ್ತೀವ? ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳು ಕೊಡ್ತೀವಿ, ಯಾವ್ದಾರ ಈ ಬಡ್ಡಿ ರಹಿತ ಸಾಲ ಕೊಡ್ತೀವಿ, ಸೊಸೈಟಿನಲ್ಲಿ ಯಾವ್ದಾದ್ರು ಧರ್ಮ ನೋಡ್ಕೊಡ್ತೀವ? ಸುಮ್ಮನೆ ತೀಟೆಗೋಸ್ಕರ ಮಾಡ್ತಾರೆ ಬಿ ಜೆ ಪಿಯವರು. ಈಗ ಮೊನ್ನೆ ದೇವೇಗೌಡರು, ಕುಮಾರಸ್ವಾಮಿ ಅವರಿಬ್ಬರೂ ನಾವು ಪ್ರತಿಭಟನೆಗೆ ಹೋಗಲ್ಲ 4% ವಿರುದ್ಧವಾಗಿ ಅಂತ ಹೇಳಿದ್ರು. ಏನು ಅವ್ರ ನಿಲುವು? ಮೊನ್ನೆ ಶಾಸಕಾಂಗ ಸಭೆ ಇದು ಕೊಠಡಿಯಿಂದ ಬಿ ಜೆ ಪಿಯವ್ರ ಜೊತೆ ಬರಲಿಲ್ಲ. ಮೊನ್ನೆ ಹನಿ ಟ್ರ್ಯಾಪಲ್ಲಿ ಬಾವಿಗೆ ಹೋದಾಗ ವಿಜೇಂದ್ರ ಅವರು ಹೋಗಿ ಕರ್ಕೊಂಬಂದರು ಜೊತೆಯಲ್ಲಿ. ಏನಾಗುತ್ತೆ ಅವ್ರಿಗೆ ಇನ್ನೂ ಅಧಿಕಾರದ ಇಬ್ಬರಲ್ಲೂ ಏನಾರು ಮಾಡಿ ಇವರು ನನಗೆ ಬೇಕು ಅಂತ ಅವರು ಬಿಡೋಕ್ಕೆ ಹೋಗಿಲ್ಲ, ಇವ್ರು ಕಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಧರ್ಮ ಸಂಘದಲ್ಲಿದ್ದಾರೆ. ನಾವು ಜನಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಟೀಕೆ ಮಾಡೋದಕ್ಕೆ ಯಾವುದೂ ವಿಚಾರ ಇಲ್ಲದೆ ಇರೋದ್ರಿಂದ ಈ ಥರ ಮಾತಾಡಿ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಬಿಜೆಪಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಮರಿಗೆ ಕಿಟ್ಟನ್ನು ಕೊಡ್ತಿದ್ದಾರೆ. ಈ ಸ್ಟ್ಯಾಂಡ್ ಬಗ್ಗೆ ಏನೇ ಅವ್ರು ಹೇಳಿದ್ದು, ಹಿಂದೂ ಮುಸ್ಲಿಂ ಅಂದರೆ ಒಂದಷ್ಟು ಜನ ಹಿಂದುತ್ವದ ನಾವು ಸೆಳಿಬೋದೇನೋ ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ಮುಸ್ಲಿಮ್ ಸಹ ಇನ್ನೊಂದು ಇಂಡೈರೆಕ್ಟಾಗಿ ಮುಸ್ಲಿಮ್ ಸಹ ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಈ ಡ್ಯುಯಲ್ ಮೈಂಡ್ ಇರ್ತಕ್ಕಂಥವ್ರು. ಸೊ JDS ಅವರು BJP ಅವರು ಒಂದೇ ಮೈಂಡ್ ಇದೆ. ನಾವು ಯಾವುದೇ ಸಂದರ್ಭದಲ್ಲಿ ಒಂದೇ ನಿಲುವು. ಇಡೀ ರಾಷ್ಟ್ರದ ಇರ್ತಕ್ಕಂಥ ಪ್ರತಿಯೊಬ್ಬರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು. ನಾವು ಯಾವುದನ್ನು ಓಲೈಕೆ ಮಾಡೋ ಅವಕಾಶ ಇಲ್ಲ. ಈಗ SC STಗೆ ನಾವು 18% ಹಣವನ್ನು 40,000 ಕೋಟಿಗಿಂತ ಹೆಚ್ಚು ಕೊಡ್ತಾಯಿದ್ದೀವಿ. ಯಾವುದು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಾಯಿಲ್ಲ, ಯಾವ ರಾಜ್ಯ ನಾವು ಓಲೈಕೆ ಮಾಡೋಕ್ಕೆ ಕೊಡ್ತೀವ? ಅವ್ರಿಗೆ ಸಿಕ್ಕಬೇಕಾದ ಹಕ್ಕನ್ನು ಕೊಟ್ಟಿದ್ದೀವಿ. ಈಗ ರೈತರಿಗೆ ನಾವು ಬಿತ್ತನೆ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, 5 ಲಕ್ಷ ಬಡ್ಡಿ ಇಲ್ಲದೆ ಇರೋ ಸಾಲ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ, ರೈತರು ಹೋಲಿಕೆ ಮಾಡ್ಕೊಂಡು ಕೊಡ್ತೀವಿ. ನಮ್ಮ ಕರ್ತವ್ಯ ಅವ್ರಿಗೆ ನಾವು ಬೆಂಬಲಕ್ಕೆ ನಿಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ಕೊಡ್ತೀವಿ. ಅವ್ರು ಹಂಗೆ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಈಗ ಇಲ್ಲಿವರೆಗೆ ಆದಂಥ ಮೀಸಲಾತಿನೇ ಯಾರಂತೆ? ರಾಷ್ಟ್ರದ ಬಂದಂಥ ಎಲ್ಲ ಸರ್ಕಾರಗಳು ಮೀಸಲಾತಿಯನ್ನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ. ಅದನ್ನು ಮಾಡ್ಕೊಂಬಂದಿದ್ದೀವಿ. ಸುಮ್ಮನೆ ಏನೇನೋ ಒಂದು ಮಾತಾಡ್ತಾರೆ, ಅವ್ರಿಗೆ ವಿಚಾರ ಇಲ್ಲ, ಏನೋ ಒಂದು ಮಾತಾಡ್ತಾರೆ, ಬಿಡಿ. ಮುಸ್ಲಿಮ್ಸ್ ಆಗಲಿ ರೈತರನ್ನಾಗಲಿ ಯಾರನ್ನು ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಎಲ್ಲರೂ ಒಟ್ಟಿಗೆ ತಗೊಳ್ಳೋದು. BJP ಹೇಳಿದ್ನಲ್ಲ, BJP ಉನ್ನಾರ ಏನಪ್ಪ ಅಂದರೆ ನಾವು ಮುಸ್ಲಿಮ್ಸ್ಗೆ ಇದೀವಿ ಅನ್ನೋ ತೋರಿಸ್ಕೊಳ್ಳೋಕ್ಕೋಸ್ಕರ ಕಿತ್ತನ್ನು ಹೊರಗಡೆ ಕೊಡ್ತಾರೆ. ಪಬ್ಲಿಕ್ಕಾಗಿ ಬಂದು ಹೇಳಿದ್ರೆ ಹಿಂದೂಗಳು ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಹಿಂದುತ್ವ ಅಂತಾರೆ. ಅಲ್ಲೋಗಿ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಮುಸ್ಲಿಮ್ಸಿಗೆ ಮಂತ್ರಿ ಮಾಡ್ತೀನಿ ಅಂತ ಕರೆದಿರ್ಲಿವೆ, ಮುಸ್ಲಿಮ್ಗೆ MP ಮಾಡ್ತೀನಿ ಅಂತ ಕರೆದಿರ್ಲಿವೆ, ಇಟ್ಟು ಎಲ್ಲ ನಡೀತಾರೆ. ಅವರು ಇಂಡೈರೆಕ್ಟಾಗಿ ರಾಜಕಾರಣಕ್ಕೋಸ್ಕರ ಮಾಡ್ತಾರೆ. ನಾವು ರಾಜಕಾರಣ ಬಿಟ್ಟು ಈ ರಾಷ್ಟ್ರದ 130 ಕೋಟಿ ಜನರ ಪರವಾಗಿದ್ದೀವಿ. ಥ್ಯಾಂಕ್ ಯು.